ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಲಿ ಮಾತಾಡ್ತಾ ಇದ್ದೀನಿ. ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ. ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಮಾಡ್ತೀರೋ ಅದೇ ಥರ ಯೂಟ್ಯೂಬಲ್ಲೂ ಮಾಡಿರಿ. ಬೆಳೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೆಳೆಸಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಉಡುಪಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಿ. ಇವಾಗ ಮನೆ ಬಿಡಬೇಕು, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನಾನು ಇಬ್ಬರೇ ಹೋಗ್ತಾ ಇರೋದು. ಸೊ ಯಾವ ಥರ ಇರುತ್ತೆ ಟ್ರಿಪ್ಪು ಅನ್ನೋದು ತೋರಿಸ್ತೀವಿ, ಫಾಲೋ ಮಾಡ್ಕೊಳ್ಳಿ. ಹೋಗೋಕ್ಕೆ ಮುಂಚೆ ಇವಾಗ ನಮ್ಮ ರ್ಯಾಬಿಟ್ಸಿಗೆ ಸ್ವಲ್ಪ ಊಟ ಹಾಕ್ಬಿಟ್ಟು ಹೋಗ್ಬಿಡೋಣ. ಸೊ ನೋಡ್ರಿ ಹೆಂಗವ್ರೆ ಇವರೆಲ್ಲ. ಇವಳು ನಮ್ಮ ಲೇಡಿ, ಇವಳು ನೋಡಿ ಇಲ್ಲಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ನಮ್ಮ ಪಾರಿ ಒಳಗೆ ಇವಾಗ ಆಲ್ರೆಡಿ ಮೇವು ಹಾಕಿದ್ದೀನಿ. ಸೊ ನಮ್ಮ ಗಾಡಿ ಎಲ್ಲ ಪಾರ್ಕ್ ಮಾಡಾಗಿದೆ ನೀಟಾಗೆ. ನಮ್ಮ ಕ್ಯಾಪ್ಟನ್ ಇಲ್ಲಿದ್ದಾರೆ ನೋಡ್ರಿ, ಮನೆ ಕಾಯೋದು ನಮ್ಮ ಕ್ಯಾಪ್ಟನ್ ಇವಾಗ. ಡಾನ್ ನಮಸ್ಕಾರ. ಸೆಲ್ಯೂಟ್ ಹೊಡೀರಿ ಒಂದು. ಚಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಇಲ್ಲ ಸರ್, ಅಲ್ಲಿ ಹೋಗ ಗಾಂಡು. ಅವ್ರು ಬ್ಯುಸಿ ಇದ್ದಾರೆ ಮನೆ ಕಾಯೋದ್ರಲ್ಲಿ. ಬನ್ನಿ ಹೋಗೋಣ. ಉಡುಪಿಗೆ ಬಸ್ ಬುಕ್ ಮಾಡಿದ್ದೀವಿ. ಸೊ ಬಸ್ ಹತ್ಬಿಟ್ಟು ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಗೈಸ್ ಫೈನಲಿ ಬಸ್ ಹತ್ತಿದ್ದೀವಿ. ಇವಾಗ ಬಸ್ ಎತ್ತೈತಿ ಹೋಗ್ತಾ ಇದ್ದಾರೆ. ನನ್ನ ಮಗ. ಸೊ ಇವಾಗ ಆಲ್ರೆಡಿ ಸಿಲ್ಕ್ ಬೋರ್ಡ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನಮ್ಮ ಪಯಣ ಉಡುಪಿ ಕಡೆ. ಗೈಸ್ ಫೈನಲಿ ಉಡುಪಿಗೆ ರೀಚ್ ಆಗಿದ್ದೀವಿ. ಇವಾಗ ಮಲ್ಪೆ ಬಸ್ಸಲ್ಲಿ ಹತ್ತಿದ್ದೀವಿ. ಮಲ್ಪೆ ಬೀಚ್ ಕಡೆ ಹೋಗ್ಬಿಟ್ಟಿದ್ದು. ಸೊ ಬೆಳಗ್ಗೆ ಫುಲ್ಲು ನಿದ್ದೆಯಲ್ಲಿ ಯಾವ ಬಸ್ ಹತ್ಬೇಕಂತ ಗೊತ್ತಾಗಿಲ್ಲ. ಫೈನಲ್ ಆಗಿ ಮಲ್ಪೆ ಬಸ್ ಇತ್ತು. ಸಂಚಾರಿ ಅಲೆಗಳ ಕಥೆಯ ಕೇಳುವ. ಇವಾಗ ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀರಿ ಬೀಚ್ಗೆ. ಆಟೋಗಳು ಇಲ್ಲಿರ ರೂಮ್ ಗಂಟ ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀರಿ. ನೋಡ್ರಿ ರೋಡಲ್ಲಿ ಯಾವನು ಇಲ್ಲ ಗೈಸ್. ಮಾನ್ಸೂನ್ ಸೀಸನಲ್ಲಿ ಬಂದರೆ ಮಲ್ಪೆ ಯಾವ ಥರ ಇರುತ್ತೆ ಅನ್ನೋ ತೋರಿಸ್ತೀನಿ. ಫುಲ್ಲು ನೋಡ್ರಿ ನೇಚರ್ ಯಾವ ಥರ ಇದೆ ಇಲ್ಲಿ. ಒಂದು ಮನುಷ್ಯ ಇಲ್ಲ ಗೈಸ್ ಇಲ್ಲಿ. ನೋಡ್ರಿ ಅಕ್ಕಪಕ್ಕ ಸ್ವಲ್ಪ ಇನ್ನೂ ಕತ್ಲ ಹಂಗೆ ಐತೆ. ಬೆಳಿಗ್ಗೆ ಎಷ್ಟು 7 ಗಂಟೆ ಆಗ್ತೈತೆ ಗೈಸ್. ಇನ್ನು ಸರ್ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಈ ಕಡೆ ಚರಂಡಿಗಳು ನೋಡ್ರಿ ಗೈಸ್ ಎಷ್ಟು ಕ್ಲೀನ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು. ನಮ್ಮ ಕಡೆ ಚರಂಡಿ ಬಿಡ್ರಿ, ನಾರ್ಮಲ್ ರೋಡ್ಗಳೇ ಚರಂಡಿ ಥರ ಇರ್ತವೆ. ಅಷ್ಟು ಗಲೀಜು. ಗೈಸ್ ಮಳೆ ಸ್ಟಾರ್ಟ್ ಆಗೈತು ಗೈಸ್. ಬೆಳಗ್ಗೆ ಅಯ್ಯೋ ಗೈಸ್ ಫುಲ್ಲು ಮಳೆ ಬೀಳ್ತೈತೆ. ಇನ್ನೂ ಅರ್ಧ ಕಿಲೋಮೀಟ್ರ್ ಐತೆ ಗೈಸ್ ನಡೆಯೋದು ಬಾಕಿ. ನಂದ್ಕೊಂಡೇ ಹೋಗ್ಬೇಕು. ಸೊ ಏನು ಗೈಸ್ ಇದು ಬೆಳಗ್ಗೆ ಇನ್ನು ರೂಮ್ಗೂ ರೀಚ್ ಆಗಿಲ್ಲ ಗೈಸ್. ಇಷ್ಟು ಬೇಗ ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್. 10 ನಿಮಿಷ ಆಗೈತೆ, ಮಳೆ ನಿಲ್ಲೋ ಮಾತೇ ಇಲ್ಲ ಇಲ್ಲಿ. ಫುಲ್ ಜೋರಾಗ್ಬಿಟ್ಟೈತೆ ಮಳೆ. ಇನ್ನೂ ರೂಮ್ಗೆ ರೀಚ್ ಆಗಿಲ್ಲ. ಓ ಗೈಸ್ ಫುಲ್ಲು ಮಾನ್ಸೂನ್ ಸೀಸನಲ್ಲಿ ಮಲ್ಪೆ ಬೀಚು ಉಡುಪಿ ಯಾವ ಥರ ಇರುತ್ತೆ ಅನ್ನೋದು ತೋರಿಸ್ತಿ. 1.5 ಕಿಲೋಮೀಟ್ರ್ ವಾಕ್ ಮಾಡಿ ಒಂದು ಸ್ವರ್ಗನೇ ನೋಡಿದ್ರಿ ನಾವು. ಬೆಳಿಗ್ಗೆ ನಾನು ಕಡ್ಡಿ ನೋಡ್ರಿ ತೋರಿಸ್ತೀನಿ ನೋಡ್ರಿ ವ್ಯೂ. ನೋಡಿ ಇವಾಗ ನೀವು ನೋಡ್ರಿ ಆ ವ್ಯೂನ. ಅಷ್ಟು ದೂರ ನಡ್ಕೊಂಬಂದಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ನಮಗೆ. ನೆಮ್ಮದಿ ಸಿಕ್ತು. ಸಮುದ್ರದ ಅಲೆ ಅದು ಕೇಳಿಸ್ಕೊಂಡ್ರೆ ಒಂಥರ ನೆಮ್ಮದಿ ನಮಗೆ. ಫಸ್ಟು ರೂಮ್ ಬುಕ್ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಸಮುದ್ರಕ್ಕೆ ಹೋಗೋಣ ಗೈಸ್. ಏನು ಸ್ವರ್ಗ ಗೈಸ್. ಆದರೆ ಅಲೆಗಳು ಜಾಸ್ತಿ ಇದೆ, ಈಜೋಡೋಕ್ಕೆ ಮತ್ತು ಇದಕ್ಕೆಲ್ಲ ಬಿಡಲ್ಲ. ಬೇರೆ ಐಲ್ಯಾಂಡಿಗೆ ಹೋಗೋಣ, ಎಲ್ಲ ಟ್ರೈ ಮಾಡೋಣ. ನೋಡ್ರಿ ಫುಲ್ಲು ಸೌಂಡು ಇದಾಗ್ಬಿಡ್ತೀರ ಗೈಸ್. ಆದರೆ ಅಲೆಗಳು ಜಾಸ್ತಿ ಜೋರಾಗಿದೆ. ಇವಾಗ ತಾನೇ ಮಳೆ ಬಂದು ಇವಾಗ ನಿಂತಿರೋದು ನೋಡ್ಬೋದು ನೀವು. ಫುಲ್ ಖಾಲಿ ಗೈಸ್. ಒಂದು ಮನುಷ್ಯ ಇಲ್ಲ ಗೈಸ್ ಇಲ್ಲಿ. ಟೂರಿಸ್ಟು ಬರೀ ನಾನು ಕಡ್ಡಿ ಇಬ್ಬರೇ ಇರೋದು. ಸೊ ಬನ್ನಿ ರೂಮ್ ಬುಕ್ ಮಾಡೋಕೆ ಹೋಗೋಣ. ಇವಾಗ ರೈನಿ ಸೀಸನ್ ಇರೋದ್ರಿಂದ ಎಲ್ಲೂ ಹೋಗೋಕ್ಕೂ ಬಿಡ್ತಾ ಇಲ್ಲ. ನೋಡ್ರಿ ಇಲ್ಲಿ ಎಲ್ಲ ಬ್ಯಾರಿಗೇಡ್ಸ್ ಹಾಕ್ಬಿಟ್ಟವ್ರೆ. ಸಮುದ್ರದ ನೆಮ್ಮದಿ ಗೈಸ್. ಹೋಗಿ ಹಂಗೆ ಒಂದು 5 ನಿಮಿಷ ಕೂತ್ಕೊಂಬೇಡ ಅನಿಸುತ್ತೆ.
ಆದರೆ ಏನು ಮಾಡೋದು, ಫಸ್ಟು ರೂಮ್ ಬುಕ್ ಮಾಡ್ಬೇಕು. ಮಸ್ತು ವಾಕಿಂಗೇ ಆಗೋಯ್ತು ನಮ್ಮಿಬ್ಬರಿಗೂ. ಕಾರ್ಡಿಯೋ ಮಾಡಿದ್ವಿ. ಒಳ್ಳೆ ಮೀನು ಊಟ ತಿನ್ನಬೇಕು ನಾಷ್ಟಕ್ಕೆ. ಹುಡುಕ್ತೀರಿ ಎಲ್ಲಾನ ಐತೆ ಹಂಗೆ. ಆಮೇಲೆ ವಾಕಿಂಗ್ ಹೋಗೋಣ ಒಂದು ಬೀಚ್ ಹತ್ರ. 1 hour later. ಸೊ ಫೈನಲಿ ರೂಮಿಗೆ ಇವಾಗ ಬಂದು ಒಂದು ರೂಮ್ ಮಾಡಿದ್ರಿ ಇಲ್ಲಿ ಮಲ್ಪೆ ಬೀಚ್ ಹತ್ರನೇ. ಸೊ 4 ಜನದ ರೂಮ್ ಇದು. ಇಲ್ಲೊಂದು ಬೆಡ್ಡು ನಾವಿಬ್ಬರೇ ತಗೊಂಡ್ರಿ. ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ, ಸೀಸನ್ ಇಲ್ಲ ಅಲ್ವಾ ಅದಕ್ಕೆ. ಆಚೆ ವ್ಯೂ ಮಾತ್ರ ಮಸ್ತ್ ಆಗೈತೆ ಗೈಸ್, ತೋರಿಸ್ತೀನಿ ನೋಡ್ರಿ. ಹಿಂದೆಗಡೆ ಫುಲ್ಲು ತೋಟ, ಈ ಕಡೆ ಬೀಚ್ ಇರೋದು ಗೈಸ್. ಇವಾಗ ತಾನೇ ನಾಷ್ಟ ಮಾಡಿಕೊಂಡು ಇವಾಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ಈ ಮಳೆ ಸ್ಟಾರ್ಟ್ ಆಗೈತೆ, ನೋಡೋಣ ಏನಾಗುತ್ತೋ. ನೋಡ್ರಿ ಬ್ರಿಡ್ಜು ನೋಡ್ರಿ, ಇದು ಚರಂಡಿ ಆದರೆ ಫ್ರೆಶ್ ವಾಟ್ರ್ ಗೈಸ್. ಅದು ಸೈಕ್ ಆಗೈತೆ. ನಾವಿದು ಉಡುಪಿ ಮೊದಲನೇ ಸಲ ಅಲ್ಲ, ಸುಮಾರು ಸಲ ಬಂದಿದ್ದೀರಿ. ಅದು ನದಿ ಗೈಸ್. ಇವಾಗ ಇಲ್ಲಿ ದೊಡ್ಡ ಕೆರೆ ಬಂದ್ಬಿಟ್ಟೈತೆ. ಕೆರೆ ನೋಡ್ರಿ, ಇಲ್ಲಿ ಸಮುದ್ರದ ಪಕ್ಕದಲ್ಲಿ ಕೆರೆ ಐತೆ. ಇವಾಗ ಗಡ್ಡಿ ದಾಟ್ತಾನೆ ಅದನ್ನ ನೋಡ್ರಿ. ಹೋಗೋ ಗಡ್ಡಿ ನದಿ ದಡ. ಗೈಸ್ ನಾವು ಈ ಕಡೆಯಿಂದ ಹೋಗೋಣ ಗೈಸ್. ಅವ್ನು ಚಪ್ಪಾರ್ ಮಾಡ್ತಾನೆ ಅಂದ್ಬಿಟ್ಟು ನಾವು ಮಾಡೋದ. ಈ ಕಡೆಯಿಂದ ರಸ್ತೆ ಐತೆ ಗೈಸ್, ಅವ್ನು ಬರಲ್ಲ. ಮಚ್ಚಿ ಒಂದೊಂದು ಬ್ಯಾಕ್ ಫ್ಲಿಪ್ ಹೊಡೆಯೋ ಬೇಗ ಪಟ್ಟಂತ ಈ ರೋಡಲ್ಲಿ. ಹೊಡೆಯೋ ಒಳ್ಳೆ ಕಂಟೆಂಟ್ ನೋಡ್ರಿ. ಅವನಿಗೆ ಹುಡುಗಿರಿದ್ರೆ ಹುಡುಗಿರ್ ಮುಂದೆ ಹೊಡಿ. ನಿಂದು ತೋರಿಸ್ಬೇಕು ಚಪ್ರಿ ಟ್ಯಾಲೆಂಟು ಗೈಸ್. ಸ್ವರ್ಗ ನೋಡ್ರಿ ಗೈಸ್, ಇವಾಗ ತೋರಿಸ್ತೀನಿ. ಫುಲ್ ಪೀಸು, ಯಾರು ಇಲ್ಲ ಗೈಸ್. ಅಕ್ಕಪಕ್ಕ ನೋಡ್ಕೊಂಬೋದು. ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ, ಪೀಸಾಗಿರ್ಬೋದು ಇವಾಗ.